Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮಿಳೈ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಏನು ಬ್ಯೂಟಿ ಟಿಪ್ ಅಲ್ಲ, ಹೆಲ್ತ್ ಟಿಪ್ ಅಲ್ಲ. ಸೊ ನಮ್ಮ ಮೈಂಡ್ನ ನಾವು ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಲೈಕ್ ಹೇಗೆ ರಿಫ್ರೆಶ್ ಆಗೋದು ನಾವು ಅನ್ನೋದನ್ನು ನೋಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ಹೇಗಾಗೋಗಿದೆ ಅಂತಂದರೆ ಎಲ್ಲರೂ ಬ್ಯುಸಿ ಲೈಫ್ ಶೆಡ್ಯೂಲ್. ಎಸ್ ಅಫ್ಕೋರ್ಸ್. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಚಿಕ್ಕ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗೇನು ಸಿಲೆಬಸ್ ಏನು ಕಡಿಮೆ ಇಲ್ಲ. ಸೊ ಅವ್ರಿಗೂ ಓದೋವಂಥದ್ದೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮವ್ರಿಗೆಲ್ಲನೂ ಕೆಲಸ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಂಡ್ ಓದೋರಿಗೆ, ಕಾಲೇಜ್ಗೆ ಹೋಗೋರಿಗೆ ಅವ್ರದ್ದೇ ಆದಂಥ ಒಂದು ಸ್ಟಡೀಸ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ. ಲೈಕ್ ಎಲ್ಲರದ್ದು ಒಂದೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಮಗೆ ಅಂತ ನಾವು ಒಂದಿನ ನಮಗೆ ಅಂತ ನಾವು ಇಡಲೇಬೇಕು. ಲೈಕ್ ಒಂದು ಹೇಳ್ತಾರೆ ಗೊತ್ತಾ, ಅವ್ರವ್ರ ಕಷ್ಟ ಅವ್ರವ್ರಿಗೆ, ಅವ್ರವ್ರ ಸಮಸ್ಯೆ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆನೆಗೆ ಆನೆ ಬರ, ಇರುವೆ ಬರ ಅಂತ. ಸೊ ಹಾಗೆ ಅವ್ರವ್ರದ್ದೇ ಒಂದು ಜವಾಬ್ದಾರಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಅವ್ರ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಸೊ ಮೈಂಡ್ಗೆ ನಾವು ರಿಲ್ಯಾಕ್ಸ್ ಕೊಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಚೆನ್ನಾಗಿ ಕೆಲಸ ಮಾಡಬೇಕು ಆ್ಯಂಡ್ ರಿಫ್ರೆಶಿಂಗ್ ಆಗಿರಬೇಕು ಆ್ಯಂಡ್ ಪ್ರೊಡಕ್ಟಿವ್ ಆಗಿ ನಾವು ಕೆಲಸ ಮಾಡಬೇಕು ಅಂದಾಗ, ನಾವು ಸ್ಟ್ರಾಂಗ್ ಆಗಿರಬೇಕು ಅಂದಾಗ ನಮ್ಮ ಮೈಂಡ್ಗೆ ನಾವು ರಿಲ್ಯಾಕ್ಸೇಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಲೈಕ್ ಸಮ್ಟೈಮ್ಸ್ ನಾನು ನೋಡಿರೋದು ಅಥವಾ ನಾನು ಫಾಲೋ ಮಾಡೋದು ಒಂದಷ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಸಿಕ್ಕಾಬಿಟ್ಟೆ ಆದಾಗ ಅಥವಾ ನಮ್ಮ ಮೈಂಡ್ ಏನು ಓಡ್ತಾ ಇಲ್ಲ, ನೆಕ್ಸ್ಟ್ ಏನಪ್ಪ ಮಾಡಬೇಕು ಏನು ಅಂತ ಅಂದಾಗ, ಸೊ ಡೆಫಿನೆಟ್ಲಿ ನಮಗೊಂದು ಬ್ರೇಕ್ ಬೇಕೇ ಆಗುತ್ತೆ. ಸೊ ಬ್ರೇಕ್ ತೊಗೊಂಡು ಆರಾಮಾಗಿ ನಮಗೇನು ಇಷ್ಟ ಆಗುತ್ತೆ ಕೆಲಸ ಅದನ್ನು ಮಾಡಬೇಕಾಗತ್ತೆ ಅಲ್ವಾ. ಸೊ ಒಂದಷ್ಟು ಟಿಪ್ಸ್ ಏನಪ್ಪ ಅಂತಂದರೆ, ಎಲ್ಲಾದರೂ ಔಟಿಂಗ್ ಹೋಗಿ ಕನೆಕ್ಟ್ ಆಗಿ ನೇಚರ್ ಜೊತೆ. ಅದಕ್ಕಿಂತ ಒಂದು ಬೆಸ್ಟು ರಿಲ್ಯಾಕ್ಸೇಷನ್ ನಮಗೆ ಬೇರೆ ಒಂದು ಇಲ್ಲವೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ನೇಚರ್ ಜೊತೆ ಕನೆಕ್ಟ್ ಆಗೋದಾಗಿರಲಿ, ಎಕ್ಸ್ಪ್ಲೋರ್ ಮಾಡೋದಾಗಿರಲಿ, ನಮಗೆ ಇಷ್ಟ ಆಗಿರೋ ಜಾಗನ ಎಕ್ಸ್ಪ್ಲೋರ್ ಮಾಡೋದಾಗಿರಲಿ, ಇದೊಂದು ಬೆಸ್ಟ್ ಆಪ್ಷನ್. ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಕನೆಕ್ಟಿಂಗ್ ವಿತ್ ದ ನೇಚರ್. ಸೊ ಅದು ನಮಗೆ ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ, ಮೈಂಡ್ ಕೂಲ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಅದೇ ಒಂಥರ ಡಿಫ್ರೆಂಟ್ ವರ್ಲ್ಡ್ ಅಂತ ಅನಿಸುತ್ತೆ ನನಗೆ. ಸೊ ಅದೊಂದು ದಿ ಬೆಸ್ಟು ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡೋದು. ಸೊ ಇದು ಕೂಡ ನಿಜ ಹೇಳ್ತೀನಿ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂತಂದರೆ. ಸೊ ಹಾಗೆ ಅಲ್ವಾ ನಮ್ಮ ಲೈಫ್ ಸೈಕಲ್ಲು ಕೂಡ ಹಾಗೇ ಇರೋದು. ಸೊ ಬೆಳಗ್ಗೆಲ್ಲ ಕೆಲಸ ಮಾಡಿ ನಾವು ರಾತ್ರಿ ಹೊತ್ತು ಯಾಕೆ ಮಲ್ಕೊಳ್ತೀವಿ ಅಂತಂದರೆ, ಸೊ ನಮಗೆ ಮೈಂಡ್ ಡಿಟಾಕ್ಸ್ ಆಗಬೇಕಲ್ವ, ಅದನ್ನು ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ನಮ್ಮ ಮೈಂಡಿಗೆ ನಾವು ರೆಸ್ಟ್ ಕೊಡಲೇಬೇಕು, ನಿದ್ದೆ ಮಾಡಲೇಬೇಕು. ಸೊ ನಾವು ಚೆನ್ನಾಗಿ ಕೆಲಸ ಮಾಡೋದಕ್ಕೆ, ಲವಲವಿಕೆಯಿಂದ ಇರೋದಕ್ಕೆ, ಫ್ರೆಶ್ ಆಗಿ ಅನ್ಸೋದಕ್ಕೆಲ್ಲ ನಾವು ನಿದ್ದೆ ಮಾಡಲೇಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡಿ, ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ನಿದ್ದೆ ಮಾಡಿ. ಬೇರೆ ಏನು ಹೇಳ್ತಾರೆ, ಯಾರೇನು ಹೇಳ್ತಾರೆ ಅದ್ರ ಬಗ್ಗೆ ತಲೆಗೆ ಕೇಳಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಚೆನ್ನಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡೋದು ಇಟ್ಸ್ ದಿ ಬೆಸ್ಟ್. ನಾನು ಸಮ್ಟೈಮ್ಸ್ ನಾನು ನೋಡಿದ್ದೀನಿ. ನಾನು ಅಷ್ಟೇ ಟ್ರಾವೆಲ್ ಮಾಡಿದಾಗ ನನಗೇನಾದರೂ ಟೈರ್ಡ್ ಆದರೆ ಅದನ್ನೆಲ್ಲ ಒಂದು ಕೆಲಸನೂ ಪಕ್ಕಕ್ಕೆ ಇಟ್ಬಿಟ್ಟು ಐ ಸ್ಲೀಪ್. ನನಗೆ ನಿದ್ದೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಸೊ ಕೆಲವ್ರು ಹೇಳ್ತಾರೆ, ಏನು ಎಲ್ಲಿ ಒಂದು ಸ್ವಲ್ಪ ಜಾಗ ಸಿಕ್ಕಂಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೀರಾ ಅಂತ. ಇಟ್ಸ್ ಓಕೆ, ಅವ್ರವ್ರು ಹೇಳೋದು, ಯಾರು ಹೇಳಿದ್ರು. ಸೊ ಬರೀ ಪಾಸಿಟಿವಿಟಿ ಮಾತ್ರ ಹಿಂಗೆ ತೊಗೊಂಡು ಇಲ್ಲಿಗೆ ತೊಗೋಬೇಕು. ಅಕಸ್ಮಾತ್ ಏನಾದರೂ ಅವರೆಲ್ಲ ನೆಗೆಟಿವ್ ಹೇಳ್ತಿದ್ದಾರೆ ಅಂತಂದರೆ ಇಲ್ಲೂ ತೊಗೋಬೇಡಿ, ಹಂಗೆ ಅಲ್ಲೆಲ್ಲೇ ಬಿಟ್ಬಿಡಿ. ಸೊ ನಮಗೇನು ಅನಿಸುತ್ತೆ ನಾವು ಅದನ್ನು ಮಾಡಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡಿ, ಓಕೆನಾ. ಇದು ಒಂದು ದಿ ಬೆಸ್ಟ್ ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಎಕ್ಸಸೈಸ್ ಮಾಡುವಂಥದ್ದು, ಅಂದರೆ ಮೆಡಿಟೇಷನ್ ಮಾಡುವಂಥದ್ದು. ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಮ್ಮ ಮೈಂಡ್ನ ರಿಲ್ಯಾಕ್ಸೇಷನ್ ಮಾಡೋದಕ್ಕಾಗಲಿ ಅಥವಾ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ನಾವು ಯಾವುದೋ ಯೋಗ ಕ್ಲಾಸ್ಗೆ ಹೋಗಿ ನಾವು ಮೆಡಿಟೇಷನ್ ಮಾಡಬೇಕು ಅಂತ ಏನಿಲ್ಲ. ಒಂದು ಸೂದನಾಗಿರೋ ಮ್ಯೂಸಿಕ್ಕು ಅಥವಾ ಮ್ಯೂಸಿಕ್ ಇಲ್ಲ ಅಂದರೂ ನಡೆಯುತ್ತೆ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದ್ರಿಂದನೂ ಕೂಡ ಅಷ್ಟೇ ತುಂಬಾ ಪಾಸಿಟಿವ್
ನಮ್ಮಲ್ಲೇ ಚೇಂಜಸ್ ಗೊತ್ತಾಗುತ್ತೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಥವಾ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಲೈಕ್ ನಾವೆಲ್ಲಾದರೂ ವಾಕ್ ಹೋಗೋದಾಗಿರಲಿ, ಸೊ ಆರಾಮಾಗಿ ನಮಗೆ ಅಂತ ಟೈಮ್ ಲೈಕ್ ಆರಾಮಾಗಿ ವಾಕ್ ಮಾಡೋದು, ಏನು ಬೇರೆದೇನು ಯೋಚನೆ ಮಾಡಿದ್ರೆ ವಾಕ್ ಮಾಡೋದಾಗಿರಲಿ, ಅದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಕೂಡ ಲೈಕ್ ಮೈಂಡ್ನ ರಿಲೀಫ್ ಮಾಡೋದಾಗಿರಲಿ, ಅಥವಾ ನಾವು ಅನ್ವಾಂಟೆಡ್ ಥಿಂಗ್ಸ್ ಏನೆಲ್ಲ ಯೋಚನೆ ಮಾಡ್ತಿದ್ದೀವಿ ಅದನ್ನೆಲ್ಲನೂ ಹೋಗೋದಾಗಿರಲಿ, ಸೊ ಇದನ್ನೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ಸ್ ಏನು ಯೂಸ್ ಆಗುತ್ತೆ ಅಂತಂದರೆ, ಎಸ್ ಅಫ್ಕೋರ್ಸ್ ಇವಾಗ ಎಂಟರ್ಟೈನ್ಮೆಂಟ್ ಯಾರಿಗೆ ಇಷ್ಟ ಆಗೋದಿಲ್ಲ. ಎಂಟರ್ಟೈನ್ಮೆಂಟ್ ಅಂದರೆ ದಿ ಬೆಸ್ಟ್ ಅದು. ಸೊ ಕಾಮಿಡಿ ಮೂವೀಸ್ ನೋಡೋದಾಗಿರಲಿ ಅಥವಾ ಸೀರೀಸ್ ನೋಡೋದಾಗಿರಲಿ, ಸೊ ಪ್ಲೆಂಟಿ ಆಫ್ ಸಿಗುತ್ತೆ. ಸೊ ಅದು ನೋಡೋದಾಗಿರಲಿ, ಅದು ಕೂಡ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ನಾವು ಯಾವಾಗ ಜಾಸ್ತಿ ನಗ್ತೀವಿ, ಸೊ ಆವಾಗ ಎಲ್ಲನೂ ನಮ್ಮ ಮೂಡೇ ಎನ್ಹ್ಯಾನ್ಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಚೇಂಜ್ ಆಗುತ್ತೆ. ಸೊ ಅದು ಕೂಡ ಹೆಲ್ಪ್ ಔಟ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿ ತಿನ್ನೋದು, ನಮಗಿಷ್ಟ ಇರೋ ಕೆಲಸ ಮಾಡುವಂಥದ್ದು, ನಮಗಿಷ್ಟ ಆಗಿರೋ ಅಂಥದ್ದು ಪದಾರ್ಥ ಏನಾದರೂ ತಿನ್ನೋದಾಗಿರ್ಬೋದು. ಸೊ ಸಮ್ಟೈಮ್ಸ್ ನೋಡಿ, ನಾವೇನಾದರೂ ಸ್ಯಾಡ್ ಆಗಿದ್ದರೆ ಅಥವಾ ಲೈಕ್ ನಮಗೆ ಗೊತ್ತಿರಲ್ಲ, ನಮಗಿಷ್ಟ ಇರೋದೇನಾದ್ರು ತಿಂದಿದ ತಕ್ಷಣ ನಮ್ಮ ಮೂಡೇ ಚೇಂಜ್ ಆಗೋಗುತ್ತೆ. ಲೈಕ್ ಸಡನ್ನಾಗಿ ಕ್ವಿಕ್ಕಾಗಿ ಹೀಗೆ ನಾವೇ ಟ್ರಾನ್ಸ್ಲೇಷನ್ ಅದು ನೋಡ್ಬೋದು. ಸೊ ಅದು ಅಷ್ಟೊಂದು ಪವರ್ ಇರುತ್ತೆ ನಮಗಿಷ್ಟ ಇರೋ ಕೆಲಸನ ನಾವು ಮಾಡೋದ್ರಿಂದ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ಹಾಬೀಸ್ ಒಂದನ್ನು ನೀವು ಅಳವಡಿಸ್ಕೋಬೋದು ನಿಮ್ಮ ಲೈಫಲ್ಲಿ. ಲೈಕ್ ಪೇಂಟಿಂಗ್ ಆಗಿರ್ಬೋದು, ಅಥವಾ ಸ್ಕೆಚಿಂಗ್ ಆಗಿರ್ಬೋದು, ಅಥವಾ ವಿಡಿಯೋಸ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲನೂ ಸಮ್ಟೈಮ್ಸ್ ನಾನು ಕೇಳಿದ್ದೀನಿ ಆಯಿತಾ. ಇವ್ರಿಗೇನು ಟೈಮ್ ಸಿಕ್ಕಿದ್ರೆ ಸಾಕು, ಲೈಕ್ ವಿಡಿಯೋಸ್ ಮಾಡ್ತಾರೆ, ಲೈಕ್ ರೀಲ್ಸ್ ಮಾಡ್ತಾರೆ, ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಯಾರೂ ಏನೂ ಮಾಡೋದಿಲ್ಲ. ಅದರಿಂದ ಅವರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ರಿಲ್ಯಾಕ್ಸೇಷನ್ ಸಿಕ್ಕಿದಾಗ ಇಟ್ಸ್ ಗುಡ್ ಅಲ್ವಾ? ಸೊ ಅವ್ರಿಗೆ ಇಷ್ಟ ಆಗಿರೋ ಕೆಲಸನ ಅಟ್ಲೀಸ್ಟ್ ಆ ಟೈಮ್ ಆ ಥರದಲ್ಲೂ ಯೂಸ್ ಮಾಡ್ಕೊಳ್ತಾರೆ ಅಂದರೆ ಇಟ್ಸ್ ಗುಡ್. ಸೊ ಆ್ಯಂಡ್ ಅದಾದಮೇಲೆ ನಿಮ್ಮ ಫೇವ್ರೆಟ್ ಸಾಂಗ್ನ ಕೇಳಿ, ಲೈಕ್ ಫೇವ್ರೆಟ್ ಮ್ಯೂಸಿಕ್ನ ಕೇಳಿ. ಅದು ಕೂಡ ಮೂಡ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ, ಮೂಡ್ನ ಚೇಂಜ್ ಮಾಡುತ್ತೆ. ಸೊ ಎಸ್ ಅಫ್ಕೋರ್ಸ್ ಇದನ್ನೆಲ್ಲ ಸಮ್ಟೈಮ್ಸ್ ನನಗೆ ಸಿಕ್ಕಾಬಿಟ್ಟೆ ಪ್ರೆಷರ್ ಇದ್ದಾಗ ಅಥವಾ ಫುಲ್ ನನಗೆ ಟೆನ್ಷನ್ ಆದಾಗ ಒಂದಷ್ಟು ನಾನು ಏನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಒಂದಷ್ಟು ನಾನು ಮಾಡ್ತೀನಿ. ಸೊ ಅವಾಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ದಟ್ ನನಗೆ ಇನ್ನು ಪ್ರೊಡಕ್ಟಿವಿಟಿಗೆ ನಾನು ಕೆಲಸ ಮಾಡಬೇಕಲ್ಲ. ಸೊ ಅಟ್ ಎ ಸ್ಟ್ರೆಚ್ 5 days 6 days. ಸೊ ಅವಾಗ ನನಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಯೂಸ್ಫುಲ್ ಆಗುತ್ತೆ 100%. ಸೊ ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಎಸ್ ಅಫ್ಕೋರ್ಸ್ ಸ್ವಲ್ಪ ಜನ ಇದನ್ನೆಲ್ಲನೂ ಟ್ರೈ ಮಾಡ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ಜನ ಬಿಡು ಯಾಕೆ ಇದನ್ನೆಲ್ಲ ವರ್ಕೌಟ್ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ 100% ಹೇಳ್ತೀನಿ, ವರ್ಕೌಟ್ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಸೊ ನೀವೇ ಅಡಿಕ್ಟ್ ಆಗ್ತೀರಾ ಅದಕ್ಕೆ. ಸೊ ಬೇರೆಂತಕ್ಕೂ ನೀವು ಲೈಕ್ ಸಮ್ಟೈಮ್ಸ್ ನಾನು ಇದನ್ನು ಕೂಡ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಟೆನ್ಷನ್ ಆದಾಗ ಲೈಕ್ ತುಂಬ ಜಾಸ್ತಿ ಕುಡಿಯೋದು, ಸೊ ಇದನ್ನೆಲ್ಲ ಮಾಡ್ತಿರಲ್ಲ. ಸೊ ಅದನ್ನೆಲ್ಲ ಬಿಟ್ಬಿಟ್ಟು, ಸೊ ಈ ಥರದ್ದೆಲ್ಲನೂ ಹಾರ್ಮ್ಫುಲ್ ಆಗದೆ ಇರೋವಂಥದ್ದು, ನಮ್ಮ ಹೆಲ್ತಿಗೆ ಏನೂ ಎಫೆಕ್ಟ್ ಆಗದೆ ಇರೋವಂಥದ್ದು, ಇದನ್ನೆಲ್ಲ ಮಾಡಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಚೇಂಜಸ್ ಅವಾಗ ನೀವೇ ಆಟೋಮೆಟಿಕ್ಕಾಗಿ ಈ ಟಿಪ್ಸಿಗೆಲ್ಲನೂ ನೀವು ಅಡಿಕ್ಟ್ ಆಗ್ತೀರಾ. ಸೊ ತುಂಬಾ ಸಿಂಪಲ್ ಆಗಿದೆ, ಏನು ಕಾಂಪ್ಲಿಕೇಟೆಡ್ ಇರ್ತಲ್ಲ, ಏನೂ ಇಲ್ಲ. ಸೊ ನಮಗೆ ಯಾರಿಗೆ ಜಾಸ್ತಿ ನಾವು ಇಷ್ಟಪಡ್ತೀವಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದೆಲ್ಲ ಒಂಥರ ಲೈಕ್ ನಮ್ಮ ಸುತ್ತಮುತ್ತನೇ ಇರುವಂಥದ್ದು. ಸೊ ನಾವು ಅದನ್ನೆಲ್ಲನೂ ಬಿಟ್ಬಿಟ್ಟು ಲೈಕ್ ನಾನು ನೋಡಿದ್ದೀನಿ ಕೆಲವೊಂದು ಜನ ಎಲ್ಲನೂ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತಾರೆ, ಅದ್ರಲ್ಲಿ ದುಡ್ಡು ಸುರಿತಾರೆ, ಆ್ಯಂಡ್ ಮೆಡಿಸನ್ಸ್ನ ತೊಗೊಳ್ತಾರೆ, ತುಂಬಾ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ. ಸೊ ಇದೆಲ್ಲನೂ ಸಿಂಪಲ್ ಥಿಂಗ್ಸ್. ಆ್ಯಂಡ್ ನಿಮಗೇನಾದರೂ ನೀವು ಹೇಳ್ಕೋಬೇಕು ಅಂದಾಗ ಹೇಳ್ಕೊಳ್ಳೋದ್ರಿಂದನೂ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಫ್ರಸ್ಟ್ರೇಷನ್ಸ್ ಎಲ್ಲನೂ ಆಚೆ ಹಾಕಿದಾಗ ಲೈಕ್ ಎಲ್ಲ ನಮ್ಮ ಕೆಲವೊಂದು ಸತಿ ನಮ್ಗೇನು ಅನಿಸುತ್ತೆ ಆ ಫ್ರಸ್ಟ್ರೇಷನ್ಸ್ ಎಲ್ಲನೂ ಒಳಗಡೆ ಇಟ್ಕೋಬಾರ್ದು. ಸೊ ಸಮ್ಟೈಮ್ಸ್ ಅದು ಬ್ಲಾಸ್ಟ್ ಆಗೋಗುತ್ತೆ. ಸೊ ನಾವು ಇಷ್ಟಪಡೋರು ಕೆಲವ್ರು ಇರ್ತಾರೆ. ಸೊ ಅವ್ರ ಹತ್ರ ಹೋಗಿ ನಿಮ್ಮ ಫ್ರಸ್ಟ್ರೇಷನ್ನ ಹೇಳ್ಕೊಳ್ಳಿ. ಸೊ ಅದನ್ನು ನಿಮ್ಮ ಮೈಂಡ್ನು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ಸೊ ಪೀಸ್ಫುಲ್ ಆಗಿರುತ್ತೆ. ಸೊ ಒಂದಷ್ಟು ಟಿಪ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಿದ್ದು, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ ನೀವು ಟ್ರೈ ಮಾಡಿದ್ರೆ ಆ್ಯಂಡ್ ಹೆಲ್ಪ್ಫುಲ್ ಆಯಿತಾ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.